ಚಿಂತಾಮಣಿ ಧ್ವನಿಗೆ ಸ್ವಾಗತ. ಇತ್ತೀಚೆಗೆ ರಾಜ್ಯ ಸರ್ಕಾರ ಹಾಲು, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಗಳ ಬಗ್ಗೆ ಸವಿವರವಾಗಿ ತಿಳಿಸಿದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ. ಸಿ. ಸುಧಾಕರ್ ಇಂದು ಚಿಂತಾಮಣಿ ನಗರದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಯಾವ ಕಾರಣಕ್ಕಾಗಿ ಬೆಲೆ ಏರಿಕೆಯಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದರು. 12 ಲಕ್ಷ ಆಗಿದೆ. ಚಿಂತಾಮಣಿಯಲ್ಲಿ 60-70 ಸಾವಿರ ಲೀಟರ್ ಆಗ್ತಾ ಇತ್ತು. ಈಗ 1,30,000 ಲೀಟರ್ ಹಾಲು ಚಿಂತಾಮಣಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ದಯವಿಟ್ಟು ಇದನ್ನು ಗಮನಿಸಬೇಕು. ಏನಿವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ಅವರೆಲ್ಲರಿಗೂ 5 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲು ಶೇಖರಣೆ ಆದರೆ ನಾವು ರೈತರಿಂದ ತಗೊಳ್ಳಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ರೈತರಿಂದ ತಗೊಂಡ್ಮೇಲೆ ಅದನ್ನು ಮಾರುಕಟ್ಟೆಗೆ ಬಿಡಬೇಕಲ್ಲ ನಾವು. ಇವೆಲ್ಲವನ್ನು ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ನಾಳೆ ಬೆಳಗ್ಗೆ ಗ್ರಾಹಕರಿಗೂ ಕಮ್ಮಿ ಬೆಲೆಯಲ್ಲಿ ಹೆಚ್ಚುವರಿ ಹಾಲು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅರ್ಧ ಲೀಟರ್ ಜೊತೆಗೆ ಇನ್ನೊಂದು 50 ml ಸೇರಿಸಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 1 ಲೀಟರ್ಗೆ ಮತ್ತೆ 50 ml ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಏನು ಹೇಳ್ತಾ ಇದ್ದಾರೆ? ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ರು ಅಂತ. ಹಂಗಾರೆ ರೈತರ ಹತ್ರ ಹಾಲು ಖರೀದಿ ಮಾಡಬಾರ್ದಾ? ಹೇಳಿ. ಹಾಗಾದ್ರೆ ರೈತರಿಗೆ ನೀವು ಸಹಾಯ ಮಾಡಬಾರ್ದು ಈ ಸರ್ಕಾರ ಅಂತ ಹೇಳ್ಬಿಡ್ಲಿ ನೋಡೋಣ. ಇಲ್ಲೆಲ್ಲ ಬಹಳಷ್ಟು ಜನ ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರು ನಮ್ಮ ತಾಲೂಕಿನಲ್ಲಿ, ನಮ್ಮ ಈ ಭಾಗದಲ್ಲಿ. ಆ ಹಾಲು ಖರೀದಿ ಮಾಡದೇ ಇದ್ದಾಗ ನೀವೇನು ಮಾಡ್ತೀರಾ ಹೇಳಿ? ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ? ಪೆಟ್ರೋಲ್ ಡೀಸೆಲ್ ಬೆಲೆ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ? ಪೆಟ್ರೋಲ್ ಡೀಸೆಲ್ ಬೆಲೆ ತಮಿಳುನಾಡಲ್ಲಿ ಎಷ್ಟಿದೆ? ಪೆಟ್ರೋಲ್ ಡೀಸೆಲ್ ಬೆಲೆ ತೆಲಂಗಾಣದಲ್ಲಿ ಎಷ್ಟಿದೆ? ಆಂಧ್ರದಲ್ಲಿ ಎಷ್ಟಿದೆ? ನಮಗೂ ಅವ್ರಿಗೆ ಎಷ್ಟು ವ್ಯತ್ಯಾಸ ಇತ್ತು? ಅದನ್ನ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇರೋದು. ಇವತ್ತು ರಾಜ್ಯಗಳಿಗೂ ನಮಗೂ 100 ರೂಪಾಯಿ ಜಾಸ್ತಿ ಮಾಡಿದ ಮೇಲೂ ಕೂಡ 6 ರೂಪಾಯಿ 7 ರೂಪಾಯಿ ವ್ಯತ್ಯಾಸ ಇದೆ. ಗ್ಯಾಸ್ ಬೆಲೆ ಎಷ್ಟಿತ್ತು? 2013ರಲ್ಲಿ 417 ರೂಪಾಯಿ ಇತ್ತು. ಕಡೆಗೆ ಅನುಕೂಲ ಇರೋರೆಲ್ಲ ನೀವು ರಿಲಿಂಕ್ವಿಶ್ ಮಾಡಿ ಸಬ್ಸಿಡಿ ಅಂತ ಹೇಳಿದ್ರು. ನಾವೆಲ್ಲ ಹೋಗಿ ಬರ್ಕೊಟ್ವಿ ಫಾರ್ಮು, ನಮಗೆ ಸಬ್ಸಿಡಿ ಬೇಡ ಅಂತ. ಏನಾಯ್ತು? ಗ್ಯಾಸ್ ಬೆಲೆ ಎಲ್ಲಿಗೋಯ್ತು? 1200 ಮುಟ್ತು. ಯಾರಾದ್ರೂ ಪ್ರತಿಭಟನೆ ಮಾಡಿದ್ರಾ? ಯಾರೂ ಮಾಡಲಿಲ್ಲ. ಚುನಾವಣೆ ಬಂತು ಅಂತ 850 ಇಳಿಸಿದ್ರು. ರೈತರದ್ದು ಸಬ್ಸಿಡಿ ಕಿತ್ತಾಕಿದ್ರು. ಗೊಬ್ಬರದ ಮೇಲೆ ವರ್ಷಕ್ಕೆ 6,000 ರೂಪಾಯಿ ಕೊಟ್ಬಿಟ್ಟು ಕಣ್ಣೋಡಿಸುವಂತ ಕೆಲಸ ಮಾಡಿದ್ರು. ತಾವೆಲ್ಲ ಇಲ್ಲಿ ರೈತರಿದ್ದೀರಾ. 1 ಎಕರೆಗೆ ಗೊಬ್ಬರ ಸಬ್ಸಿಡಿ ಹೋದ್ಮೇಲೆ ಹೆಚ್ಚುವರಿಯಾಗಿ ನಿಮ್ಮ ಮೇಲೆ ಎಷ್ಟು ಹೊರೆ ಬಿದ್ದಿದೆ ಅಂತಕ್ಕಂಥದ್ದನ್ನ ದಯವಿಟ್ಟು ಯೋಚನೆ ಮಾಡಿ. ಅವ್ರು ಕೊಡೋ 6,000 ರೂಪಾಯಿ ಅದಕ್ಕೆ ಸರಿದೂಗುತ್ತಾ? ಮುನ್ರೆಡ್ಡಿ ಆಯ್ತು ನೆನಪ? ಯೋಚನೆ ಮಾಡಿ ನೀವು. ಯಾವ್ಯಾವ ಯೂರಿಯಾ ಬೆಲೆ ಎಷ್ಟಾಯ್ತು, DAP ಬೆಲೆ ಎಷ್ಟಾಯ್ತು, ಯಾವ್ಯಾವ ಬೆಲೆ ಎಷ್ಟಾಯ್ತು ಸಬ್ಸಿಡಿ ಹೋದ್ಮೇಲೆ. ಇದು ಅವಾಗ ಪ್ರತಿಭಟನೆ ಮಾಡಲಿಲ್ಲ ಯಾರು. GST ಹಾಲಿನ ಪದಾರ್ಥಗಳ ಮೇಲೆ 5% ಹೆಚ್ಚು ಮಾಡಿದ್ರು. ಯಾರು ಇದ್ರ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ. ಕಟ್ಟಡ ಕಾಮಗಾರಿ ಕೆಲಸದ GST 12% ಇತ್ತು, ಒಮ್ಮೆಲೆ 18% ಮಾಡಿದ್ರು. 100 ರೂಪಾಯಿ ಕೆಲಸ ಮಾಡಿದ್ರೆ 18 ರೂಪಾಯಿ GST ಪ್ರಮಾಣದಲ್ಲಿ ಕೊಡುವಂತ ಪರಿಸ್ಥಿತಿ ಆಯ್ತು. ಇದನ್ನು ಯಾರು ಪ್ರಶ್ನೆ ಮಾಡಲಿಲ್ಲ. ಮನೆಗಳಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಕೇಂದ್ರ ಸರ್ಕಾರ 1.5 ಲಕ್ಷ ಕೊಡ್ತದೆ, ರಾಜ್ಯ ಸರ್ಕಾರ 1.25 ಲಕ್ಷ 1.25 ಲಕ್ಷ ಕೊಡ್ತದೆ. ಇದ್ರ ಮೇಲೆ 18% GST ಯಾರಿಗೆ ವಾಪಸ್ ಹೋಗ್ತಾ ಇದೆ? ದುಡ್ಡು ಕೇಂದ್ರ ಸರ್ಕಾರಕ್ಕೆ. ಇದನ್ನು ಯಾರು ಪ್ರತಿಭಟನೆ ಮಾಡಲಿಲ್ಲ. 2013ರಲ್ಲಿ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ $110, $111, $113 ಇತ್ತು ಒಂದು ಬ್ಯಾರಲ್ಗೆ. ಅವತ್ತು ಇಲ್ಲಿ ಇದ್ದಿದ್ದು 65 ರೂಪಾಯಿ ಡೀಸೆಲ್ ಬೆಲೆ. ಆದರೆ ಈಗ 100 ರೂಪಾಯಿವರೆಗೂ ಯಾರು ತಂದವರು? ಇವತ್ತು ಕಚ್ಚಾ
ತೈಲ ಬೆಲೆ ಮಧ್ಯದಲ್ಲಿ $60ಗೂ ಬಂದಿತ್ತು, 70ಕ್ಕೂ ಬಂದಿತ್ತು. ಆದರೆ ಡೀಸೆಲ್ ಬೆಲೆ ನಮ್ಮ ದೇಶದಲ್ಲಿ ಕಮ್ಮಿ ಆಗಲಿಲ್ಲ, ಪೆಟ್ರೋಲ್ ಬೆಲೆ ಕಮ್ಮಿ ಆಗಿರಲಿಲ್ಲ. ಆ ದುಡ್ಡೆಲ್ಲ ನಾವು ಅಭಿವೃದ್ಧಿ ಕೆಲಸಕ್ಕೆ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅಂದ್ರೆ ನೀವು ಹೇಳಿದ್ ಮಾತ್ರ ಸರಿ. ನಾವಿವತ್ತು ಏನು ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಬಡವರಿಗೆ ಇವತ್ತು ಸಹಾಯ ಮಾಡುವಂಥದ್ದಕ್ಕೆ ಇವತ್ತು ಬೆಲೆ ಏರಿಕೆ ಮಾಡಿದ್ರೆ ನೀವು ಇದನ್ನ ಬೇರೆ ರೀತಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರ. ಈ ಗಳಿಗೆಯಲ್ಲಿ $90 ಇದೆ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರಲ್ಗೆ. ಅದರಿಂದ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಏನು ಯಾವುದೇ ಒಂದು ತೀರ್ಮಾನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು 2023ರಲ್ಲಿ ಏನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೆಂಬಲವನ್ನು ಸೂಚಿಸಿ ಬಹುಮತವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ವಿಶ್ವಾಸ ಉಳಿಸ್ಬೇಕು. ಏನು ನಾವು ಮಾತು ಕೊಟ್ಟಿದ್ವಿ ಆ ಮಾತಿನಂತೆ ನಡ್ಕೊಂಡು ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಜನರ ಪರವಾಗಿ ಆಡಳಿತ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು